ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. RSS ಪ್ರಿಯಾಂಕ್ ಖರ್ಗೆ ಮತ್ತೊಂದು ಮಜಲು ತಲುಪಿದೆ. ಸಚಿವರಿಗೆ ಕರೆ ಮಾಡಿ ಬೆದರಿಕೆ ಹಾಕಲಾಗ್ತಾ ಇದೆಯಂತೆ. ಆದರೆ ಗಂಡಸಿನಂತೆ ಎಲ್ಲವನ್ನೂ ಎದುರಿಸಬೇಕು ಎಂದು ಬಿಜೆಪಿ ಟಕ್ಕರ್ ಕೊಟ್ಟಿದೆ. RSS ಸಂಸ್ಕೃತಿ ತೋರಿಸುವ 20 ವಿಡಿಯೋ ರಿಲೀಸ್. ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ. ರಾಜ್ಯದಲ್ಲಿ RSS ಪ್ರಿಯಾಂಕ್ ಖರ್ಗೆ ಸಮರ ತಾರಕಕ್ಕೇರಿದೆ. RSS ಚಟುವಟಿಕೆ ನಿಷೇಧಕ್ಕೆ ಪತ್ರ ಬರೆದ ಬಳಿಕ ನನಗೆ ಬೆದರಿಕೆ ಕರೆಗಳು ಬಂದಿವೆ. ಬಹಳ ಕೆಟ್ಟದಾಗಿ ಬೈದಿದ್ದಾರೆ. ಬಿಜೆಪಿಯವರು ಅದಕ್ಕೆ ದಾಖಲೆ ಕೇಳಿದ್ರು. ಈಗ RSS ಸಂಸ್ಕೃತಿ ತೋರಿಸುವಂತಹ ಎಡಿಟ್ ಆಗದ 20 ವಿಡಿಯೋ ರಿಲೀಸ್ ಮಾಡಿದ್ದೇನೆ. ಇನ್ನು ಕೆಟ್ಟದಾಗಿ ಬೈದಿರುವ ವಿಡಿಯೋಗಳಿವೆ. ನನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಅವುಗಳನ್ನ ರಿಲೀಸ್ ಮಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. हेलो क्या होता हाँ तू कौन है? तेरे जैसा औलाद तेरा जैसा औलाद निकला है ना इंडिया में. हाँ क्या प्रॉब्लम क्या है तुम्हारा? हाँ प्रॉब्लम क्या है तुम्हारा? अरे इसके बारे में जो बोलने रखती तेरी औकात है. तेरी औकात है क्या? हाँ अब मेरे औकात है. मैं RSS का जुड़ा हुआ. मेरे RSS जो है ना 100 साल के. ये प्रियंका जो है ना तो अभी पैदा हुआ है 30 35 40 साल तेरा उम्र हुआ है. हाँ तेरे बाप को बोलने को नहीं आता. राहुल गांधी को बहुत प्रियंका गांधी बोलता है. RSS ಸಂಸ್ಕೃತಿಯನ್ನ ತೋರಿಸಿದ್ದೇನೆ. ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಬೈಯಕ್ಕೆ ಅಂತ ಏನೇನು ಬೈದಿದ್ದೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. BJP ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಬೆದರಿಕೆ ಕರೆ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಇಲ್ಲ, ನಾನು ಹೇಳಿದ್ದೀನಲ್ಲ ಸರ್, ದ ಈಸಿಯೆಸ್ಟ್ ಥಿಂಗ್ ಇಸ್ ಟು ಗಿವ್ ಕಂಪ್ಲೇಂಟ್. ಅದನ್ನು ಕೊಡೋಣ. ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಬೋದು, ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನು ಸುಮ್ಮನೆ ಸಹಜವಾಗಿ ಹೇಳಿದ್ವಿ ಹಿಂಗೆ ಬರ್ತಾ ಇದೆ ಅಂತ. ಇವರು BJP ಅವರು ಇಲ್ಲ ಸುಳ್ಳು ಅದು ಇದು ಅಂತಾರೆ. ನಾನು ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್. ಸಾಕ್ಷಿ ಪುರಾವೆ ಕಾಗದಗಳಿರಲಾರ್ದೆ ನಾವು ಮಾತಾಡ್ಲಿಕ್ಕೆ ಯಾವತ್ತೂ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಪರ ಪರಮೇಶ್ವರ್ ಬ್ಯಾಟಿಂಗ್. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಏನೇ ಬಂದರೂ ಎದುರಿಸಬೇಕು, ಗಂಡಸಿನಂತೆ ಇರಬೇಕು. ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಏನೇ ಬಂದರೂ ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ಇಲ್ಲಂತಂದ್ರೆ ಯಾಕೆ? ನನಗೂ ಬೆದರಿಕೆ ಕರೆ ಬಂದಿವೆ, ಎದುರಿಸಿದ್ದೇನೆ. ಯಾರ್ದಿದೆ ನೋಡಿ ಫೋಟೋ? ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ. ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಐ ಲವ್ RSS ವರ್ಸಸ್ ಸಂವಿಧಾನ ಸಮರ. ಪ್ರಿಯಾಂಕ್ ಖರ್ಗೆಯ ಪರ ಕಾಂಗ್ರೆಸ್ ಕಾರ್ಯಕರ್ತರು ನಿಂತಿದ್ದಾರೆ.
ಐ ಲವ್ RSS ವರ್ಸಸ್ ಸಂವಿಧಾನ ಸಮರ ಆರಂಭಿಸಿದ್ದಾರೆ. ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಅಂಬೇಡ್ಕರ್ ಫೋಟೋ ಗಿಫ್ಟ್ ಕೊಟ್ಟು ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವೀಗ ಗಮನಿಸ್ತಾ ಇದ್ವಿ ಈ RSSನ ಪಥಸಂಚಲನದ ವಿಚಾರವಾಗಿ. ಆ ಪಥಸಂಚಲನವನ್ನು ನೋಡಬೇಕಾದ್ರೆ ಈ ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ಪಥಸಂಚಲನ ಮಾಡ್ತಾರಲ್ವ, ನಾವು ನಿಮ್ಮೊಂದಿಗಿದ್ದೀವಿ ಭಯ ಪಡಬೇಡಿ ಅಂತ, ಆ ರೀತಿಯಲ್ಲೇ ಇವರು ಪಥಸಂಚಲನವನ್ನು ಮಾಡೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈ ತಮಿಳುನಾಡು ಮಾದರಿಯಲ್ಲಿ ನಿರ್ಬಂಧವನ್ನು ಏರಬೇಕು ಅನ್ನೋದನ್ನು ಒಂದಷ್ಟು ಇಲ್ಲಿ ಚರ್ಚೆಗಳಾಗ್ತದೆ. ಹಾಗಾದರೆ ಏನಿದು? ಸೂಕ್ಷ್ಮ ಪ್ರದೇಶದಲ್ಲಿ RSS ಹೊರಡುವ ಜಾಥಾಕ್ಕೆ ಅನುಮತಿಯನ್ನು ಕೊಡದೇ ಇರೋದು, ಸರ್ಕಾರಿ ಆವರಣದಲ್ಲಿ RSS ಚಟುವಟಿಕೆ ಮೇಲೆ ನಿಯಂತ್ರಣವನ್ನು ಹೇರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕು ಅನ್ನೋದು, ಶಾಖಾ ತರಬೇತಿ, ಗುರು ಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ತಡೆಯನ್ನು ತರೋದು, ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸದಂತೆ ಕ್ರಮವನ್ನು ಜರುಗಿಸೋದು. ಅಲ್ಲ, ಈ ಹಿಂದೆ ಈ ವಿಚಾರವನ್ನು ನೋಡಲೇಬೇಕು. ಈ ಮದನ್ ಮೋಹನ್ ಮಾಳವಿಯವರು ಆಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶಾಖೆಯನ್ನು ಓಪನ್ ಮಾಡಿ ಅಂತ ಹೇಳಿದರು. ಅದು ಫಸ್ಟು ವಿಶ್ವವಿದ್ಯಾಲಯದಲ್ಲಿ ಶಾಖೆ ಓಪನ್ ಆಗಿತ್ತು. ಅಲ್ಲಿಂದ ಶುರುವಾಗಿದ್ದು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗೋದಕ್ಕೆ ಅಂತೇಳಿ. ಈಗ ಸರ್ಕಾರ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನು ನಡೆಸಬಾರ್ದು, ನಡೆಸಿದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೆ. ಇದು ತಮಿಳುನಾಡಲ್ಲಿ ಇರುವಂಥದ್ದು. ಅದನ್ನು ಇಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದ 39 ಜನರ ಬಂಧನ ಕೂಡ ಆಗಿತ್ತು. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು. 3 ಸಲ ಬ್ಯಾನ್ ಆಯಿತು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಅಂತೇಳಿ ನಾಥುರಾಮ್ ಗೋಡ್ಸೆ ಅವರ ವಿಚಾರವಾಗಿ RSSನ ಬ್ಯಾನ್ ಮಾಡಿದ್ರು. ತುಂಬ ದಿನ ಅದು ಆ ಬ್ಯಾನ್ ಇರಲಿಲ್ಲ, ಮತ್ತೆ ಓಪನ್ ಆಯಿತು. ಅದಾದ ನಂತರ ನಿಮಗೆ ಗೊತ್ತಿದೆ ಯಾವಾಗ ಬ್ಯಾನ್ ಆಗಿದೆ ಅಂತೇಳಿ. 3 ಸಲ ಬ್ಯಾನ್ ಮಾಡಿದ್ರು, ಅದು ಮತ್ತೆ ಬ್ಯಾನನ್ನು ತೆರವು ಮಾಡಿದ್ರು. ಇನ್ನು ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ. ಅದೇ ರೀತಿಯಾಗಿ ಕ್ರಮವನ್ನು ಇಲ್ಲೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲ ಸಾಧ್ಯ ಇದೆಯಾ? ಮುಂದಿನ ದಿನದಲ್ಲಿ ಇದೆಲ್ಲವನ್ನು ಕೂಡ ಇಂಥದ್ದೇ ತಮಿಳುನಾಡು ಮಾದರಿಯಲ್ಲೇ ಕ್ರಮವನ್ನು ರಾಜ್ಯ ಸರ್ಕಾರ ತರುತ್ತಾ? ಕಾದು ನೋಡೋಣ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ, ಆದರೆ ಗೂಗಲ್ನಂತಹ ಕಂಪನಿ 1,30,000 ಕೋಟಿ ಹೂಡಿಕೆ ಮಾಡೋದಕ್ಕೆ ಭಾರತಕ್ಕೆ ಬಂದಿತ್ತು. ಎಲ್ಲರೂ ಅಂದ್ಕೊಳ್ತಿದ್ರು ಕರ್ನಾಟಕಕ್ಕೆ ಬರುತ್ತೆ ಅಂತೇಳಿ, ಬೆಂಗಳೂರಿಗೆ ಬರುತ್ತೆ ಅಂತೇಳಿ. ಆದರೆ ಈಗ ಆ ಹೂಡಿಕೆ ಕರ್ನಾಟಕದ ಕೈ ತಪ್ಪಿದೆ. ಅದಕ್ಕೇನು ಕಾರಣ? ಅದರ ಸುತ್ತ ಶುರುವಾಗಿರುವ ರಾಜಕಾರಣ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ರಾಜ್ಯದ ಕೈತಪ್ಪಿ ಆಂಧ್ರದ ಪಾಲಾದ ಗೂಗಲ್ AI ಹಬ್. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ JDS ಮಹಾಸಮರ. ತಂತ್ರಜ್ಞಾನದ ದಿಗ್ಗಜ ಕಂಪನಿ ಗೂಗಲ್ 1,30,000 ಕೋಟಿ ಮೊತ್ತದ ಹೂಡಿಕೆಯೊಂದಿಗೆ ಭಾರತದಲ್ಲಿ ಆರಂಭಿಸಲಿರುವಂತಹ AI ಹಬ್ ಕರ್ನಾಟಕದ ಕೈತಪ್ಪಿ ಆಂಧ್ರ ಪ್ರದೇಶದ ಪಾಲಾಗಿದೆ. ಅಮೆರಿಕ ಹೊರಗೆ ಯಾವುದೇ ಕಂಪನಿ ನಿರ್ಮಿಸಿದ ಅತಿದೊಡ್ಡ AI ಹಬ್ ಇದಾಗಿರಲಿದೆ. ಗೂಗಲ್ ಮುಂದಿನ 5 ವರ್ಷದಲ್ಲಿ ಈ ಸೌಕರ್ಯಗಳನ್ನು ನಿರ್ಮಿಸಲು $15 ಬಿಲಿಯನ್ ಹೂಡಿಕೆ ಮಾಡಲಿದೆ. ಸಿದ್ದು DKC ಕಿತ್ತಾಟದಲ್ಲಿ AI ಹಬ್ ಆಂಧ್ರ ಪಾಲು. CM DCM ವಿರುದ್ಧ ದಳಪತಿಗಳ ಆಕ್ರೋಶ. ಗೂಗಲ್ AI ಹಬ್ ಕರ್ನಾಟಕದ ಕೈತಪ್ಪಿದ ಬಳಿಕ JDS ಸಿಡಿದೆದ್ದಿದೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ. ಜೊತೆಗೆ ಗೂಗಲ್ AI ಹಬ್ ಕೈತಪ್ಪಲು ಕಾರಣವೇನು ಎಂಬುದನ್ನು ವಿವರಿಸಿದೆ. ಗೂಗಲ್ ಹಬ್ ಕೈತಪ್ಪಿದ್ದೇಕೆ? ಜಾಗತಿಕ ಟೆಕ್ ದಿಗ್ಗಜ ಗೂಗಲ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸುಮಾರು 1,30,000 ಕೋಟಿ ಹೂಡಿಕೆಯೊಂದಿಗೆ AI ಹಬ್ ಸ್ಥಾಪಿಸಲು ಆಂಧ್ರ ಪ್ರದೇಶದ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. 30,000 ಉದ್ಯೋಗ ಜೊತೆಗೆ ವಾರ್ಷಿಕ 10,000 ಕೋಟಿ ಆದಾಯ ಗಳಿಸಬಹುದಾಗಿದ್ದ ಯೋಜನೆಯು ಕರ್ನಾಟಕದ ಕೈತಪ್ಪಿ ಅನ್ಯ ರಾಜ್ಯಕ್ಕೆ ಹೋಗಿದೆ. ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸುವುದನ್ನು ಬಿಟ್ಟು ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋದರೆ ಹೋಗಲಿ ಅಂತ ಧಮಕಿ ಹಾಕುವ ಮೂಲಕ ಬೆಂಗಳೂರು ಅಭಿವೃದ್ಧಿ ಸಚಿವ DK ಶಿವಕುಮಾರ್, ನಿಷ್ಪ್ರಯೋಜಕ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಗೂಗಲ್ AI ಹಬ್ ಕರ್ನಾಟಕದ ಕೈತಪ್ಪಲು ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಅಂತ JDS ಕಿಡಿಕಾರಿದೆ. ಹೋಗ್ತೀವಿ ಅಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಗೂಗಲ್ ಆಗಿರ್ಬೋದು, ಲಕ್ಷ್ಮಿ ಮಿಟ್ಟಲ್ ಆಗಿರ್ಬೋದು,
ಇನ್ನು ಎಷ್ಟು ಮಂದಿ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ತಾರೋ ಗೊತ್ತಿಲ್ಲ. ಬರೋರಂತೂ ಇನ್ನು ಬರೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇಂಥ ದೊಡ್ಡ ಸಮಸ್ಯೆಗಳೇ ನಮ್ಮ ರಾಜ್ಯ ಬಿಟ್ಟು ಹೋದ್ಮೇಲೆ ಇನ್ನು ಬೇರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಮತ್ತು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅನ್ನೋದು ಒಂದು ಕನಸಿನ ಮಾತು. ಅಲ್ಲ ರೀ, ಪಾಪ ಅವರು ಅವ್ರು ಹೋಗೋವ್ರಿಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ಹೋಗ್ಲಿ. ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ಈಗ ಎಲ್ಲರೂ ಕೂಡ ಅಮೇರಿಕಾ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳಿಕ್ಕೆ, ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಗೂಗಲ್ ಕಂಪನಿ ನಮ್ಮ ಜೊತೆ ಚರ್ಚೆಗೆ ಬಂದಿಲ್ಲ. ಮಾತಿಗೆ ಮಳೆ ಬಂದಿದ್ದಕ್ಕೂ ಪ್ರಧಾನಮಂತ್ರಿಗಳು ಕತ್ತೆ ಕಾಯ್ತಾರ, ಹೋಮ್ ಮಿನಿಸ್ಟರ್ ಕತ್ತೆ ಕಾಯ್ತಾರ ಅಂತ ಕೇಳ್ತಿದ್ರಲ್ಲ ನಾಲಾಯಕರೇ. ಯಾರು ಹೇಳಿದ್ರಿ? ಈಗ ನೀವೇನು ಕಾಯ್ತಾ ಇದ್ದೀರಿ? ನೀವು ಯಾವುದನ್ನು ಕಾಯ್ತಾ ಇದ್ದೀರಿ ಅಂತ ಹೇಳ್ಬೇಕು ನಾವೀಗ. ಅವ್ರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಮ್ಮ ಕೈಲಿ ಬಿಟ್ಟಿಲ್ಲ. JDS ಅವರು BJP ಅವರು ಏನು ಭಾಳ ಸರಳವಾಗಿ ಮುಚ್ಚಾಕ್ತಾರೆ ಅಂದರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಆಂಧ್ರ ಪ್ರದೇಶ ಅವರಿಗೆ 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫು, ಎಲೆಕ್ಟ್ರಿಸಿಟಿ ಮತ್ತು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಫ್ರೀ, ಮತ್ತು 100% ರಿಯಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್. ಗೂಗಲ್ AA ಹಬ್ ಕರ್ನಾಟಕದ ಕೈತಪ್ಪಿದ್ದು ದೊಡ್ಡ ಹೊಡೆತವೇ ಸರಿ. ಗೂಗಲ್ನವರು ಬಂದಿರಲಿಲ್ಲ, ಚರ್ಚೆ ಮಾಡಿರಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಅದೆಲ್ಲ ಸುಳ್ಳು ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಯಾರ ಮಾತು ಸರಿಯೋ ಆ ಸುಂದರ್ ಪಿಚೈ ಬಲ್ಲರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಯಾವ ಲೆವೆಲ್ ಕಿತ್ತೋಗಿದೆ ಅಂದರೆ ಕಾಲಿಟ್ಟರೆ ಗುಂಡಿ ಒಳಗೆ ಕಾಲಿಡಬೇಕು. ಇದು ಜನರಿಗೆ ಮಾತ್ರ ಅಲ್ಲ, ಉದ್ಯಮಿಗಳ ಕಡುಕೋಪಕ್ಕೂ ಕಾರಣ ಆಗಿದೆ. ಇದೇ ಕಾರಣಕ್ಕೆ ದೊಡ್ಡ ಕಿತ್ತಾಟ ಕೂಡ ಶುರುವಾಗಿದೆ. ಈ ರಿಪೋರ್ಟ್ ನೋಡಿ. ಜಲ್ಲಿ ಕಲ್ಲು ನೋಡಿ, ಒಂದ್ ಕಡೆ ಡಾಮರ್ ಹಾಕಿದ್ರೆ ಯಾವ ರೀತಿ ಕಿತ್ತಿ ಬರ್ತದೆ ನೋಡಿ. ಇದು ಕ್ವಾಲಿಟಿ ರಸ್ತೆ. ಗುಂಡಿಯೂರಲ್ಲಿ ಉದ್ಯಮಿಗಳು ವರ್ಸಸ್ ಸರ್ಕಾರ. ಗುಂಡಿ ಗುಂಡಿ ಎಲ್ಲಿ ನೋಡಿದ್ರು ಗುಂಡಿ. ಇದ್ಯಾವುದೋ ಹಳ್ಳಿ ಅಲ್ಲ, ಪಟ್ಟಣ ಅಲ್ಲ, ತಾಲೂಕು ಕೂಡ ಅಲ್ಲ, ರಾಜ್ಯದ ರಾಜಧಾನಿ ಬೆಂಗಳೂರು. ದೇಶದ IT ಹಬ್, ಮೆಟ್ರೋ ಸಿಟಿ, ಸಿಲಿಕಾನ್ ಸಿಟಿ, ಅತ್ಯುತ್ತಮ ನಗರಗಳ ಪೈಕಿ ಒಂದು. ಇಂಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಇದರಿಂದ ಕೋಟ್ಯಾಂತರ ಬಂಡವಾಳ ಹೂಡಿರುವ ಕಂಪನಿಗಳು ಸರ್ಕಾರದ ವಿರುದ್ಧ ಬೆಂಕಿಯುಗುಳುತ್ತಿದೆ. ಬಯೋಕಾನ್ ಸಂಸ್ಥೆಯ ಕಿರಣ್ ಮಂಜುದಾರ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುತ್ತಿದ್ದಾರೆ. ನಿನ್ನೆ ತಾನೇ ಚೀನಾದಿಂದ ಬಂದಿದ್ದ ಉದ್ಯಮಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕಿಡಿಕಾರಿದ್ರು. ಈ ಬಗ್ಗೆ ಎಕ್ಸ್ನಲ್ಲಿ ಮಂಜುದಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬೆನ್ನಲ್ಲೇ ಸಚಿವ MB ಪಾಟೀಲ್ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಉದ್ಯಮಿಗಳಿಗೆ ಸಮಾಧಾನ ಇರಬೇಕು ಎಂದು ಕೌಂಟರ್ ಕೊಟ್ಟಿದ್ರು. ಇದೀಗ ಸಚಿವರಿಗೆ ಮತ್ತೆ ಮಂಜುದಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪಾಲಿನ 800 ಕೋಟಿ ತೆರಿಗೆ ಪಾವತಿಸಲ್ಲ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಸುತ್ತಿರುವ IT ಮಂದಿ ಸರ್ಕಾರಕ್ಕೆ ಆಸ್ತಿ ತೆರಿಗೆ ಕಟ್ಟಲ್ಲ ಎಂದು ಪತ್ರ ಬರೆದಿದ್ದಾರೆ. ನಾವು ವರ್ಷಕ್ಕೆ ಅಂದಾಜು 800 ಕೋಟಿ ರೂಪಾಯಿ ತೆರಿಗೆ ಪಾವತಿಸುತ್ತೇವೆ. ಆದರೆ ವರ್ತೂರು, ಪಣತ್ತೂರು ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ನಾವು ತೆರಿಗೆ ಕಟ್ಟಲ್ಲ ಎಂದು DCM DKಶಿ CM ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ. ಏನಾದರೂ ಒಂದೆರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಒಂದೆರಡು ಗುಂಡಿಗಳಲ್ಲ ಸ್ವಾಮಿ, ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಳಿದು. ಅದೆಷ್ಟು ಗುಂಡಿಗಳಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ ನ ಕೂಗಳತೆ ದೂರದಲ್ಲಿರುವಂತಹ ಸಿಂಗೇನ ಅಗ್ರಹಾರದ ಬಳಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಅಕ್ಕಪಕ್ಕ ಸ್ಕೂಲ್ ಇದೆ. ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು. ತಾವು ದೃಶ್ಯಗಳಲ್ಲಿ ನೋಡಬಹುದು, ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ, ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂತದ್ದು. ತಾವು ದೃಶ್ಯಗಳನ್ನ
ನೋಡಬಹುದು. ನಮ್ಮ ವಿಜಯ್ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂಥದ್ದು ಆ ದೃಶ್ಯಗಳನ್ನ. ಇಲ್ಲಿ ಸಮುದ್ರದ ಅಲೆಯಂತಾಗಿದೆ ಈ ಒಂದು ರಸ್ತೆ. ಆ ಒಂದು ರಸ್ತೆ ಗುಂಡಿಗಳು ಓರ್ವ ಮನುಷ್ಯನನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಯಾರಾದ್ರೂ ಫ್ಯಾಮಿಲಿ ಓಡಾಡೋಕ್ಕಾಗತ್ತಾ? ಇಲ್ಲ ಎಮರ್ಜೆನ್ಸಿ ಟೈಮ್ಗೆ ಅಂತ ಯಾವ್ದು ಪೇಷಂಟ್ನ ತಗೊಂಡೋಗೋಕ್ಕಾಗತ್ತಾ? ಆಗೋದಿಲ್ಲ. ನಾವೇ ನಮ್ಮ ಆಟೋದಲ್ಲೇ ಎಷ್ಟು ಸಲ ನೋಡ್ತೀವಿ, ಪಾಪ ಪೇಷಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಹೋಗೋ ಅಷ್ಟದ್ಗೇನೆ. ಈಗಲಾದ್ರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ, ಇಲ್ಲದಿದ್ರೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸನ್ನು ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಯತ್ತ ಗಮನ ಕೊಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮನೆ ಮಾಲೀಕರಿದ್ದೀರಿ ಅವರೆಲ್ಲ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಯಾಕಂದರೆ ಸರ್ಕಾರ ದೀಪಾವಳಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಅದು ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಮನೆ ಕಟ್ಟಿಸಲೇಬೇಕು ಅನ್ನುವ ಆಸೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೂ ಇರುತ್ತೆ. ಹಂಗು ಹಿಂಗು ಸರ್ಕಸ್ ಮಾಡಿ ತುಂಡು ಭೂಮಿಯಲ್ಲಿ ಒಂದು ಮನೆ ತಗೋತಾರೆ ಅಥವಾ ಕಟ್ಟಿಸ್ತಾ ಇರ್ತಾರೆ. ಈ ಜಾಗಕ್ಕೆ ನೋಂದಣಿ ಮಾಡಿಸಿಕೊಂಡು ಬಿ ಖಾತಾ ಪಡೆದಿರ್ತಾರೆ. ಆದರೆ ಬಿ ಖಾತಾ ಎಷ್ಟು ಸೇಫ್ ಅನ್ನೋದು ಎಲ್ಲರ ಅನುಮಾನ. ಇದೀಗ ಸರ್ಕಾರ ಬಿ ಖಾತಾದಾರರಿಗೆ ದೀಪಾವಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ. ಬೆಂಗಳೂರಿಗರಿಗೆ ದೀಪಾವಳಿ ಧಮಾಕ. ಬಿ ಖಾತಾದಾರರಿಗೂ ಎ ಖಾತಾ ಮಾನ್ಯತೆ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ಸ್ವತ್ತುಗಳು ಬಿ ಖಾತಾದಿಂದ ಎ ಖಾತಾಗಳಾಗಿ ಬದಲಾಗುತ್ತೆ. ಈ ಹಿಂದೆ ನಗರಾಭಿವೃದ್ಧಿ ಇಲಾಖೆ ಅಧಿಕೃತ ಆದೇಶ ನೀಡಿತ್ತು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಖಾತಾದಾರರನ್ನ ಎ ಖಾತಾ ಮಾನ್ಯತೆ ನೀಡಲು ಸಾಫ್ಟ್ವೇರ್ ಉದ್ಘಾಟನೆ ಮಾಡಿದ್ದಾರೆ. ಹೊಸ ನಿವೇಶನಗಳಿಗೂ ಎ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಸುಮಾರು 7.5 ಲಕ್ಷ ಎ ಖಾತೆ ಆಸ್ತಿಗಳಿದ್ದು 7.5 ಲಕ್ಷ ಬಿ ಖಾತೆ ಆಸ್ತಿಗಳಿವೆ. ಕೆಟಿಸಿಪಿ ಕಾಯ್ದೆ 1961 ಅಡಿಯಲ್ಲಿ ಅನುಮೋದನೆಗಳಿಲ್ಲದೆ ಕೃಷಿ ಭೂಮಿಯನ್ನ ಕಂದಾಯ ನಿವೇಶನಗಳನ್ನ ಬಿ ಖಾತೆ ಕೊಡಲಾಗಿತ್ತು. ಇದೀಗ ಆ ದಾಖಲೆಗೆ ಎ ಖಾತೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ನವೆಂಬರ್ 1ರಿಂದ 100 ದಿನಗಳ ಅವಕಾಶ ಇರಲಿದ್ದು ಇದಕ್ಕೆ ₹500 ಆರಂಭಿಕ ಶುಲ್ಕ ಪಾವತಿ ಮಾಡಬೇಕು. 2000 ಚದರ ಮೀಟರ್ ವರೆಗಿನ ಸೈಟ್ಗಳಿಗೆ ಬಿ ಖಾತಾವನ್ನ ಎ ಖಾತೆಯಾಗಿ ಪರಿವರ್ತಿಸುವ ಯೋಜನೆ ಇದಾಗಿದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನು ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಬಿ ಖಾತಾವನ್ನ ಎ ಖಾತೆಯಾಗಿ ಮಾಡೋದಕ್ಕೆ ಕಂದಾಯ ಕಚೇರಿ, ನಾಡ ಕಚೇರಿ ಅಲ್ಲಿ ಇಲ್ಲಿ ಕ್ಯೂ ನಿಲ್ಲೋ ಹಾಗಿಲ್ಲ. ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಅದು ಹೇಗಪ್ಪ ಅರ್ಜಿ ಹಾಕೋದು ಅಂತ ನೋಡೋದಾದ್ರೆ 2000 ಚದರ ಮೀಟರ್ ಒಳಗಿನ ಸೈಟ್ಗಳಿಗೆ ಮಾತ್ರ ಅನ್ವಯವಾಗಲಿದ್ದು ಬಿಬಿಎಂಪಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಬೇಕು. ನಂತರ ಬಿ ಖಾತಾದ EPID ನಮೂದು ಮಾಡಬೇಕು. ಸ್ಥಳ ಮತ್ತು ಇತರ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಪಾಲಿಕೆಯಿಂದ ಸ್ಥಳ ಭೇಟಿ ದೃಢೀಕರಣ ಮಾಡಿಕೊಳ್ಳಬೇಕು. %5 ಶುಲ್ಕವನ್ನ ಆನ್ಲೈನ್ನಲ್ಲಿ ಪಾವತಿ ಮಾಡಬೇಕು. ತದನಂತರ ನಗರ ನಿಗಮ ಆಯುಕ್ತರು ಅನುಮೋದನೆ ಕೊಡ್ತಾರೆ. ಬಳಿಕ ಎ ಖಾತಾಗೆ ಆಟೋಮೆಟಿಕ್ ಆಗಿ ಪರಿವರ್ತನೆಯಾಗುತ್ತೆ. ಇನ್ನು ಮುಂದೆ ಆತಂಕ ಪಡುವ ಅಗತ್ಯವಿಲ್ಲ. ಎ ಖಾತಾ ಕ್ರಾಂತಿಯಿಂದ ಮನೆ ಮಾಲೀಕರ ಸ್ವತ್ತು ಮತ್ತಷ್ಟು ಭದ್ರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಘೋಷಣೆಯಾಗಿದೆ. ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಪರೀಕ್ಷೆ ಅಂತಲೇ ಹೇಳುವ SSLC ಹಾಗೂ PUC ತೇರ್ಗಡೆ ಅಂಕಗಳ ಬದಲಾವಣೆ ಮಾಡಲಾಗಿದೆ. SSLCಯಲ್ಲಿ 33, PUCಯಲ್ಲಿ 30 ಮಾರ್ಕ್ಸ್ ಸಾಕು, ಪಾಸ್ ಮಾಡ್ತೀವಿ ಎಂದ
ಸಚಿವ ಮಧು ಬಂಗಾರಪ್ಪ. ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ವರ್ಷದಿಂದ ಜಾರಿಯಾಗುವಂತೆ ಪಾಸ್ ಮಾರ್ಕ್ಗಳಲ್ಲಿ ಬದಲಾವಣೆ ತರಲಾಗಿದೆ. ಕಡಿಮೆ ಅಂಕ ಪಡೆದರೂ ಕೂಡ ಪಾಸ್ ಮಾಡ್ತಾರಂತೆ. ಇನ್ಮುಂದೆ ಎಸ್ಎಸ್ಎಲ್ಸಿ ಪಾಸ್ ಆಗೋಕೆ 33% ಅಂಕ ಪಡೆದರೆ ಸಾಕಂತೆ. ಎಷ್ಟು ದಿನ ಎಸ್ಎಸ್ಎಲ್ಸಿ ಪಾಸ್ ಆಗಲು 35% ಅಂಕ ಬೇಕಿತ್ತು. ಆದರೆ ಇನ್ಮುಂದೆ 625ಕ್ಕೆ 206 ಅಂಕ ಗಳಿಸಿದ್ರು ಪಾಸ್ ಆಗ್ತಾರೆ. ಪಿಯುಸಿ ಉತ್ತೀರ್ಣರಾಗಲು 30% ಅಂಕ ಪಡೆದರೂ ಸಾಕಂತೆ. ಆದರೆ ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಪಡೆದರೆ ಪಾಸ್ ಆಗ್ತಾರೆ. ಆದರೆ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ತೇರ್ಗಡೆ ಆಗ್ತಾರೆ. ಈ ಹೊಸ ನಿಯಮ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಅನ್ವಯವಾಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33ರಷ್ಟು ಅಂಕ ಪಡೆದ ವಿದ್ಯಾರ್ಥಿಯನ್ನ ಉತ್ತೀರ್ಣ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ 20 ಅಂಕಗಳನ್ನು ಪಡೆದರೆ, ಲಿಖಿತ ಪರೀಕ್ಷೆಯಲ್ಲಿ ಕೇವಲ 13% ಅಂಕಗಳನ್ನು ಪಡೆದರೂ ವಿದ್ಯಾರ್ಥಿ ಉತ್ತೀರ್ಣರಾಗಬಹುದು. ಇದುವರೆಗೆ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸಲಾಗ್ತಾ ಇರಲಿಲ್ಲ. ಉದಾಹರಣೆಗೆ 20ಕ್ಕೆ 20 ಅಂಕ ಪಡೆದರೂ ಅದರಲ್ಲಿ ಕೇವಲ 7 ಅಂಕಗಳನ್ನು ಮಾತ್ರ ಲಿಖಿತ ಪರೀಕ್ಷೆಯ ಅಂಕಗಳೊಂದಿಗೆ ಸೇರಿಸಲಾಗ್ತಾ ಇತ್ತು. ಲಿಖಿತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 28% ಅಂಕಗಳನ್ನು ಪಡೆಯಬೇಕಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವೆಂಬರ್ನಲ್ಲಿ ಸಂಪುಟ ವಿಸ್ತರಣೆ ಮಾಡಲು ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ದಾರೆ. ಇದೀಗ ಒಂದೊಂದೇ ಸಮುದಾಯದ ನಾಯಕರು ಬಂದು ಲಾಬಿ ಮಾಡ್ತಿದ್ದಾರೆ. ನಮ್ಮ ಸಮುದಾಯದಕ್ಕೂ ಮಣೆ ಹಾಕಿ ಅಂತ ಕೇಳ್ಕೊಳ್ತಿದ್ದಾರೆ. ಸಂಪುಟ ಪುನಾರಚನೆಗೆ ನವೆಂಬರ್ ಮುಹೂರ್ತ. ಸಮುದಾಯದ ಹೆಸರಲ್ಲಿ ಮಂತ್ರಿ ಕುರ್ಚಿಗೆ ಟವಲ್. ರಾಜ್ಯದಲ್ಲಿ ಸಂಪುಟ ಪುನಾರಚನೆ ಸರ್ಕಸ್ ಶುರುವಾಗಿದೆ. ನವೆಂಬರ್ನಲ್ಲೇ ಕೆಲ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಮಣೆ ಹಾಕಲಾಗ್ತಾ ಇದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. ಸಮುದಾಯದ ಹೆಸರಲ್ಲಿ ಮಂತ್ರಿ ಕುರ್ಚಿಗೆ ಟವಲ್ ಹಾಕ್ತಿದ್ದಾರೆ. ಪಂಚಮಸಾಲಿ ಸಮುದಾಯದಿಂದ ಹೆಚ್ಚಿದ ಒತ್ತಡ. ರಾಜ್ಯದ ದೊಡ್ಡ ಸಮುದಾಯ ಎನಿಸಿಕೊಂಡಿರುವಂತಹ ಪಂಚಮಸಾಲಿಗಳು ಲಾಬಿ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ಈ ಬಾರಿ ಇಬ್ಬರಿಗೆ ಅವಕಾಶ ನೀಡುವಂತೆ 50 ಜನರ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಎಸ್ಸಿ ಸಮುದಾಯದಿಂದಲೂ ಹೆಚ್ಚಿದ ಒತ್ತಡ. ರಾಜ್ಯದ 15 ಎಸ್ಸಿ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವೇ 14ರಲ್ಲಿ ಗೆಲುವನ್ನು ಸಾಧಿಸಿದೆ. ಈ ಬಾರಿ ಪುನಾರಚನೆಯಲ್ಲಿ ಸಮುದಾಯಕ್ಕೆ 2 ಸ್ಥಾನವನ್ನು ನೀಡಿ ಅಂತ ಮನವಿ ಮಾಡಲಾಗಿದೆ. ಪಂಚಮಸಾಲಿ ರೇಸ್. ಪಂಚಮಸಾಲಿ ಸಮುದಾಯದಿಂದ ಹುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಆಳಂದದ ಬಿಆರ್ ಪಾಟೀಲ್ ಫ್ರಂಟ್ ರನ್ನರ್ ಆಗಿದ್ದಾರೆ. ವಾಲ್ಮೀಕಿ ಸಮುದಾಯದಿಂದ ಕೆಎನ್ ರಾಜಣ್ಣ, ಬಿ ನಾಗೇಂದ್ರ ಮತ್ತೆ ಸಂಪುಟ ಸೇರುವುದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ. ಮುಸಲ್ಮಾನ್ ಸಮುದಾಯದಿಂದ ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಸಲೀಂ ಅಹಮದ್ ಕೂಟ ರೇಸ್ನಲ್ಲಿದ್ದಾರೆ. ಈಗಾಗಲೇ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬಸವ ತತ್ವವನ್ನು ಆಧರಿಸಿ ಇವತ್ತು ಕೃಷಿ ಅವಲಂಬಿತರಾದಂಥವ್ರು ನಾವು. ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ 2 ಸಚಿವರನ್ನು ಕೊಟ್ಟಿದೆ. ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಕಸ್ ಜೋರಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯದ ಮತ್ತೆರಡು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದು ಸಿಎಂ ಸಿದ್ದರಾಮಯ್ಯ ನಡೆ ಏನಾಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ನಡೆದಂತಹ ಔತಣಕೂಟದಲ್ಲೂ ಕೂಡ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಸಿದ್ಧರಾಗಿರಿ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಎಲ್ಲರೂ ಕೂಡ ತಪ್ಪದೆ ಪಾಲನೆ ಮಾಡಬೇಕು ಅಂತೇಳಿ. ಹಾಗಾದರೆ ಯಾರು ಔಟ್ ಆಗಬಹುದು? ಇದು ಆಗ್ಬೋದು ಅಥವಾ ಆಗದೇನೂ ಕೂಡ ಇರಬಹುದು. ಒಂದು ನಿರೀಕ್ಷೆ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರು, ಇನ್ನು ದಲಿತ ಎಡಗೈ ಸಮುದಾಯದ KH ಮುನಿಯಪ್ಪ ಅವರು, ಅದೇ ಸಮುದಾಯದ RB ತಿಮ್ಮಾಪುರ ಅವರು, ಜೊತೆಗೆ ರಹೀಂ ಖಾನ್ ಮುಸಲ್ಮಾನ್ ಸಮುದಾಯ, ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯ, ಚರಣ ಬಸಪ್ಪ ದರ್ಶನಾಪುರ ಲಿಂಗಾಯತ ಸಮುದಾಯ, ಇವರು ಔಟ್ ಆಗಬಹುದು ಅಂತ ಹೇಳಲಾಗ್ತದೆ. ಇದು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇರೋದು.
ಕೆ ವೆಂಕಟೇಶ್ ಒಕ್ಕಲಿಗ ಸಮುದಾಯ, ಮಂಕಾಳ ವೈದ್ಯ ಮೊಗವೀರ ಸಮುದಾಯ, ಇನ್ನು ಸುಧಾಕರ್ ಅವರು ಜೈನ ಸಮುದಾಯದವರು. ಇವರು ಔಟ್ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಅಥವಾ ಇದರಲ್ಲಿ ಕೆಲವರು ಉಳ್ಕೋಬೋದು ಅಥವಾ ಕೆಲವರು ಚೇಂಜಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇವರೆಲ್ಲ ಔಟ್ ಆಗಿದ್ದೇ ಆದರೆ ಈ ಸ್ಥಾನಗಳಿಗೆ ಯಾರು ಎಂಟ್ರಿ ಕೊಡ್ತಾರೆ, ಯಾರ್ಯಾರು ಎಂಟ್ರಿ ಕೊಡ್ಬೋದು? ಬಿ ನಾಗೇಂದ್ರ ಎಸ್ ಟಿ ಸಮುದಾಯ ವಾಪಸ್ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಯಲ್ಲಿ ನಿಂತು ಘೋಷಣೆ ಕೂಡ ಮಾಡಿದರು, ವಾಪಸ್ ಮಂತ್ರಿ ಮಾಡ್ತೀವಿ ಅಂತ. ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. ಕೆ ಎನ್ ರಾಜಣ್ಣ ಇವರನ್ನು ಕೂಡ ವಾಪಸ್ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರಂತಂದರೆ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟಿ ಬಿ ಜಯಚಂದ್ರ ಕುಂಚಿಟಿಗ ಒಕ್ಕಲಿಗ ಸಮುದಾಯ, ಎಂ ಕೃಷ್ಣಪ್ಪ ಒಕ್ಕಲಿಗ ಸಮುದಾಯ, ಬಿ ಕೆ ಹರಿಪ್ರಸಾದ್ ಈಡಿಗ ಸಮುದಾಯ, ಯು ಟಿ ಖಾದರ್ ಮುಸಲ್ಮಾನ್ ಸಮುದಾಯ, ರೂಪಾ ಶಶಿಧರ್ ದಲಿತ ಎಡಗೈ ಸಮುದಾಯ, ಪಿ ಎಂ ನರೇಂದ್ರ ಸ್ವಾಮಿ ದಲಿತ ಎಡಗೈ ಸಮುದಾಯ, ಅಪ್ಪಾಜಿ ನಾಡಗೌಡ ಅವರು ಲಿಂಗಾಯತ ಸಮುದಾಯ. ಇವರೆಲ್ಲರ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ? ಅವರೆಲ್ಲರೂ ಔಟ್ ಆದಾಗ ನಂತರ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ತಗಮನ. ಬಿಹಾರದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಬಿಜೆಪಿ 2ನೇ ಪಟ್ಟಿ ರಿಲೀಸ್ ಮಾಡಿದ್ದು, ಖ್ಯಾತ ಗಾಯಕಿಗೆ ಟಿಕೆಟ್ ನೀಡಿದೆ. ಅತ್ತ ಜೆಡಿಯು ಎಲ್ಜೆಪಿ ಮಧ್ಯೆ ಫೈಟ್ ಶುರುವಾಗಿದೆ. ರಂಗೇರುತ್ತಿದೆ ಬಿಹಾರ ವಿಧಾನಸಭೆ ಚುನಾವಣೆ. ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಟ್ಟ ಬಿಜೆಪಿ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ನಿನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಸೇರಿದಂತೆ 12 ಇತರ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಮೈಥಿಲಿ ದರ್ಭಾಂಗ ಜಿಲ್ಲೆಯ ಅಲಿನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ. मैं प्रधानमंत्री जी से काफ़ी प्रभावित हूं और साथ ही साथ बिहार के मुख्यमंत्री नीतीश कुमार जी से उनसे इंस्पायर होकर के आज मैं उनके सहयोग के लिए यहाँ पर खड़ी हूँ. पॉलिटिकल पार्टी ज्वाइन करने का मतलब नेता बनना ऐसा नहीं मानती हूँ. मैं समाज सेवा के लिए आई हूँ और उनकी विचारधारा को जन जन तक पहुँचाने के लिए आई हूँ. ಬಿಹಾರ ಚುನಾವಣೆಗೆ ಪಟ್ಟಿ ಪ್ರಕಟಿಸಿದ ಜೆಡಿಯು, 3 ಮುಸ್ಲಿಂ ನಾಯಕರ ಟಿಕೆಟ್ ರದ್ದು. ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತಬೇಟೆಗೆ ಈಗಾಗಲೇ ಇಳಿದಿವೆ. ಇದೀಗ ಬಿಹಾರ್ ಜೆಡಿಯು ಬಿಡುಗಡೆ ಮಾಡಿದಂತಹ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿದ್ದು, ಅವರಲ್ಲಿ ಯಾರೂ ಕೂಡ ಮುಸ್ಲಿಮರಲ್ಲ. ಚಿರಾಗ್ಗೆ ಕೊಟ್ಟಿದ್ದ 5 ಕ್ಷೇತ್ರಕ್ಕೂ ಅಭ್ಯರ್ಥಿ ಅನೌನ್ಸ್. ಬಿಹಾರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ. ಕ್ಷೇತ್ರಗಳ ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ 5 ಕ್ಷೇತ್ರಗಳಲ್ಲಿ ಜೆಡಿಯು ತನ್ನ ಅಭ್ಯರ್ಥಿಗಳನ್ನು ಇಳಿಸಿದೆ. ಅಂದರೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ ಕ್ಷೇತ್ರಗಳನ್ನು ಹೇಳದೆ ಕೇಳದೆ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಜೆಡಿಯು. ಅತ್ತ ಎಲ್ಜೆಪಿ ಕೂಡ 14 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಹಾರದ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿದೆ ಅಂತ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಯಿ ಬಾಲ ಏನೇ ಮಾಡಿದ್ರೂ ಕೂಡ ನೆಟ್ಟಗಾಗೋದಿಲ್ಲ. ಪಾಕಿಸ್ತಾನಕ್ಕೆ ಬುದ್ಧಿ ಅಂತ ಬರೋದೇ ಇಲ್ಲ. ಭಾರತದ ಜೊತೆ ಎಲ್ಲ ಯುದ್ಧ ಸೋತರೂ ಷಡ್ಯಂತ್ರ ಮಾಡೋದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಅದೇ ಕಾರಣಕ್ಕೆ ಭಾರತ ಸೇನೆ ಆಪರೇಷನ್ ಸಿಂಧೂರ್ 2.0 ಮಾಡ್ತೀವಿ ಅಂತ ಅಬ್ಬರಿಸ್ತಾ ಇರೋದು. ಪಾಕ್ನ 11 ವಾಯುನೆಲೆ 6 ಫೈಟರ್ ಜೆಟ್ ನಾಶ. ಮತ್ತೆ ಸಾಕ್ಷ್ಯ ಕೊಡುತ್ತಿದೆ ಭಾರತದ ಸೇನೆ. ಆಪರೇಷನ್ ಸಿಂಧೂರದ ಕಾಲದಲ್ಲಿ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಹೆಂಗ್ ಹೊಡಿತು ಅಂದ್ರೆ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡಿತು. ಆದರೆ ಪಾಕಿಸ್ತಾನದ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋ ಕಾಮಗಾರಿಗೆ ಬ್ರೇಕ್ ಹಾಕಿಲ್ಲ. ಇದೀಗ ಪಾಕಿಸ್ತಾನಕ್ಕೆ ಕೊಟ್ಟ ಪೆಟ್ಟು ಹೇಗಿತ್ತು ಅಂತ ಸೇನೆ ಹೇಳಿದೆ. ಪಾಕಿಸ್ತಾನದ 11 ವಾಯುನೆಲೆಗಳನ್ನು ಭಾರತೀಯ ಸೇನೆ ನಾಶಪಡಿಸಿದೆ. ಒಂದು C-130 ವಿಮಾನ, ಒಂದು ಏರ್ಬೋರ್ನ್ ಆರ್ಲಿ ವಾರ್ನಿಂಗ್ ವಿಮಾನ ಮತ್ತು ಕನಿಷ್ಕ 4ರಿಂದ 5 ಇತರ ಯುದ್ಧ ವಿಮಾನಗಳನ್ನು ಸಹ ನಾಶ ಮಾಡಲಾಗಿದೆ ಎಂದು ಸೇನೆ ಹೇಳಿದೆ. Indian Air Force into action and in precision strikes that they carried out on the night
of the 9th and 10th of May, now we hit 11 of their air bases. And of late, I think the air chief has spoken about that. If you see, 8 air bases, 3 hangars and 4 radars were damaged. Pakistani air assets were destroyed on the ground. So we know for sure that one C-130 class of aircraft and one AEW, 4 to 5 fighter jets. And of course, there were assets that were also destroyed in air. And we now know that the world's longest ever ground-to-air kill at 300 kilometers plus. And 5, of course, high-tech fighters. ನಮ್ಮ ತಂಟೆಗೆ ಬಂದ್ರೆ ಆಪರೇಷನ್ ಸಿಂಧೂರ 2.0. ಭೀಕರವಾಗಿ ಹೊಡಿತೀವಿ ಅಂತೂ ಭಾರತೀಯ ಸೇನೆ. ಒಂದು ವೇಳೆ ನಮ್ಮ ತಂಟೆಗೆ ಬಂದ್ರೆ ಆಪರೇಷನ್ ಸಿಂಧೂರ್ 2.0 ಮಾಡ್ತೀವಿ, ಭೀಕರವಾಗಿ ಹೊಡಿತೀವಿ ಅಂತ ಪಶ್ಚಿಮ ಸೇನೆ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಖಟಿಯಾರ್ ಎಚ್ಚರಿಕೆ ನೀಡಿದ್ದಾರೆ. ಪಾಕಿಸ್ತಾನ ಇನ್ನಾದರೂ ಬದಲಾಗಬೇಕಿದೆ. मैं तो ये मानता हूं कि जो पाकिस्तान का सोचने का तरीका है उसमें जब तक बदलाव नहीं आएगा तब तक इस तरह की जो वो कार्रवाई करता है वो करता रह सकता है, क्योंकि उसके पास अभी हमसे युद्ध लड़ने की क्षमता नहीं है. वो लड़ाई नहीं लड़ना चाहता है. उसका तो जैसे उसने पॉलिसी बनाई है अपनी कि ब्लीड इंडिया थ्रू 1000 कट्स, छोटे छोटे कहीं ना कहीं वो इस तरह की कार्रवाई करता रहेगा. तो मेरा ये मानना है कि भले ही हमने सिंदूर में उसको बहुत बड़ी शिकस्त दी है, वी हैव डिफीटेड हिम इन सिंदूर, लाइक यू सेड, वी हैव डिस्ट्रॉयड हिज पोस्ट, डिस्ट्रॉयड हिज एयर बेसेस. ಆಪರೇಷನ್ ಸಿಂಧೂರ್ 2.0 ಭೀಕರವಾಗಿರುತ್ತೆ. उसमें कोई कमी नहीं है और हमारा ये मानना है कि इस बार जो भी हम एक्शन लेंगे वो पिछली बार से ज्यादा हो. ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಜನರಿಗೆ ತಿನ್ನೋಕೆ ಅನ್ನ ಇಲ್ದಿದ್ರು ಸಾಲ ಮಾಡಿಯಾದ್ರೂ ಉಗ್ರರಿಗೆ ಬಿರಿಯಾನಿ ತಿನ್ನಿಸುತ್ತೆ. ಅದೇ ಕಾರಣಕ್ಕೆ ಪಾಕಿಸ್ತಾನ ಈ ಸ್ಥಿತಿಗೆ ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕ್ವಿಕ್ ಆಗಿ ಪಾಕಿಸ್ತಾನ ಸೇನೆಯ ಅವ್ಯವಸ್ಥೆ ಬಗ್ಗೆ ನೋಡ್ಕೊಂಡು ಬರೋಣ. ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆಯಲ್ಲಿ ಸಮನ್ವಯದ ಕೊರತೆ ಕಾಣ್ತಾ ಇದೆ ನೋಡಿ. ಬೇಹುಗಾರಿಕೆ ಸಂಸ್ಥೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ವರ್ಷಗಳಿಂದ ಅಧಿಕಾರಿಗಳಿಗೆ ಪ್ರಮೋಷನ್ನೇ ಕೊಟ್ಟಿಲ್ಲ. ಇದು ಪಾಕಿಸ್ತಾನದ ಸೇನೆಯ ಅವ್ಯವಸ್ಥೆ. ಕೆಲವರಂತೂ ಸೇಫ್ ಝೋನಲ್ಲಿ ಉಳಿದುಕೊಂಡಿದ್ದಾರೆ. ಎಲ್ಲಿ ಯುದ್ಧ ಭೂಮಿಯಲ್ಲಿ ಅಖಾಡಕ್ಕೆ ಧುಮುಕಬೇಕು, ಇಲ್ಲ, ಸೇಫ್ ಝೋನಲ್ಲಿದ್ದಾರೆ. TLP ಸಂಘಟನೆಯಿಂದ ಪ್ರತಿಭಟನೆ ಶುರುವಾಗ್ತಾ ಇದೆ. TLP ಮತ್ತು ISI ಮುಂಚೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿತ್ತು, ಆದರೆ ಇವಾಗಲ್ಲ. ಪಾಕಿಸ್ತಾನ ಸರ್ಕಾರದ ಮೇಲೆ TLP ಬಳಕೆಯನ್ನು ಮಾಡಿಕೊಳ್ಳೋದಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಇನ್ನು ನವಾಜ್ ಶರೀಫ್, ಇಮ್ರಾನ್ ವಿರುದ್ಧವೂ ಕೂಡ TLP ಷಡ್ಯಂತ್ರವನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಆಟದಿಂದ ಇಬ್ಬರು ಕೂಡ ಕುರ್ಚಿ ಕಳ್ಕೊಂಡು, ಒಬ್ಬರಲ್ಲ ಇಬ್ಬರು ಕುರ್ಚಿಯನ್ನು ಕಳ್ಕೊಂಡಿದ್ದಾರೆ. ಇನ್ನು ಇದೆಲ್ಲದರ ಅವ್ಯವಸ್ಥೆನ ಕೂಡ ಗಮನಿಸಿದ್ವಿ. ಇವತ್ತು ಇಷ್ಟೆಲ್ಲ ಬುದ್ಧಿ ಬಂದಿದ್ರು ಕೂಡ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ತಾನೇ ಸರ್ವಸ್ವ, ತಾನೇ ದೊಡ್ಡವನು ಅಂತ ಹೇಳಿಕೊಂಡು ಪ್ರಪಂಚದ ಮುಂದೆ ನೆಲ ಕಚ್ತಾ ಇರುವಂಥ ದೇಶ ಯಾವುದು ಅಂತಂದರೆ, ಇಡೀ ಪ್ರಪಂಚವೇ ಹೇಳ್ತಾ ಇದೆ, ಜಗತ್ತೇ ಹೇಳ್ತಾ ಇದೆ, ಅದು ಪಾಕಿಸ್ತಾನ ಅಂತ. ಯಾಕಂದರೆ 6 ತಿಂಗಳಲ್ಲಿ 2ನೇ ಯುದ್ಧವನ್ನು ಸೋಲ್ತಾ ಇರೋದು ಪಾಕಿಸ್ತಾನ. ಈ ರಿಪೋರ್ಟ್ ನೋಡಿ. ಛೇ, ಪಾಕಿಸ್ತಾನಕ್ಕೆ ಎಂತಹ ದಯನೀಯ ಸ್ಥಿತಿಗೆ ಬಂದಿದೆ ನೋಡಿ. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಬಾಲ ಮುದ್ರಿಕೊಂಡು ಕೊಯ್ಯೋ ಮರ್ರು ಅಂತ ಓಡಿ ಹೋಗ್ತಿತ್ತು. ಚೀನಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ನಂಬಿದ್ದಕ್ಕೆ ಇರೋಬರೋ ನೆಲೆಗಳು ಕೂಡ ನಾಶವಾದವು. ಭಾರತದ ಹೊಡೆತವನ್ನು ತಾಳಲಾಗದೆ ಅಬುಜಾನ್ ಅಮೆರಿಕ ಬಳಿ ಹೋಯಿತು. ಆಗ ಟ್ರಂಪ್ ಕಾಲ್ ಮಾಡಿದ್ರು ಕೂಡ ಮೋದಿ ಕ್ಯಾರೆ ಎನ್ನಲಿಲ್ಲ. ಕೊನೆಗೆ ಪಾಕಿಸ್ತಾನ ಭಾರತದ ಕಾಲು ಹಿಡಿದು ಯುದ್ಧವನ್ನು ನಿಲ್ಲಿಸಿತ್ತು. ಇದೀಗ ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನವನ್ನು ಅಟ್ಟಾಡಿಸಿ ಹೊಡಿತಾ ಇದೆ. ತಾಲಿಬಾನಿಗಳ ಸಾಂಪ್ರದಾಯಿಕ ಯುದ್ಧದ ಸ್ಟೈಲ್ಗೆ ಪಾಕಿಸ್ತಾನ ಸೇನೆ ಕಂಗಾಲಾಗಿ ಹೋಗಿದೆ. ಇನ್ನು ಇದೇ ಕಾರಣಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ಸೌದಿ, ಕತಾರ್ ಮೊರೆ ಹೋಗಿದೆ. ದಯಮಾಡಿ ಅಫ್ಘಾನಿಸ್ತಾನಕ್ಕೆ ಬುದ್ಧಿವಾದ ಹೇಳಿ. ಸೌದಿ, ಕತಾರ್ ದೊರೆ ಕಾಲು ಹಿಡಿದ ಪಾಕಿಸ್ತಾನ ನಂಬ್ತಿರೋ ಬಿಡ್ತಿರೋ, ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಮಂಡಿಯೂರಿದೆ. ಹೌದು,
ಅಫ್ಘಾನಿಸ್ತಾನದ ಪಡೆಗಳು ಪಾಕಿಸ್ತಾನದ ಗಡಿ ಪೋಸ್ಟ್ಗಳನ್ನು ಚಿಂದಿ ಉಡಾಯಿಸಿವೆ. 20 ಪೋಸ್ಟ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿವೆ. ಮತ್ತೆ ಸೋತ ಪಾಕಿಸ್ತಾನ. 6 ತಿಂಗಳ ಅಂತರದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಸೋಲುಂಟಾಗಿದೆ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಕೂಡ ಶರಣಾಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ತಾರಕಕ್ಕೇರಿದ್ದು ತಾಲಿಬಾನಿಗಳ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ ಪಡೆ ಇದೀಗ ದಯನೀಯ ಸ್ಥಿತಿಗೆ ಬಂದಿದ್ದು ಅಂಗಲಾಚುವಂತಹ ಸ್ಥಿತಿಗೆ ತಲುಪಿದೆ. ಯುದ್ಧವನ್ನು ನಿಲ್ಲಿಸುವಂತೆ ಪಾಕ್ ಪ್ರಜೆಗಳು ಅಂಗಲಾಚ್ತಾ ಇದ್ದಾರೆ ಅಂತ ತಾಲಿಬಾನಿಗಳು ತಿಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನಕ್ಕೆ ಬುದ್ಧಿ ಹೇಳಿ ಅಂತ ಸೌದಿ ಅರೇಬಿಯಾ ಕತಾರ್ಗೆ ಶವಾಜ್ ಶರೀಫ್ ಅಂಗಲಾಚ್ತಾ ಇದ್ದಾರಂತೆ. ಪಾಕಿಸ್ತಾನದ ಶಕ್ತಿ ಎಂಥದ್ದು ಅನ್ನೋದು ಮತ್ತೆ ಜಗತ್ತಿಗೆ ಗೊತ್ತಾಗಿದೆ. ಅಫ್ಘಾನಿಸ್ತಾನವನ್ನು ಕೂಡ ಸೋಲಿಸಲಾಗದಂತಹ ದಯನೀಯ ಸ್ಥಿತಿಗೆ ಈ ದೇಶ ಬಂದಿದೆ. ಸೌದಿ ಕತಾರ್ ಮಧ್ಯಪ್ರವೇಶ ಮಾಡದಿದ್ರೆ ತಾಲಿಬಾನ್ ಪಡೆಗಳು ಗೆದ್ದು ಬೀಗಿದ್ರು ಕೂಡ ಅಚ್ಚರಿಯೇನಿಲ್ಲ ನೋಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಕ್ಷಣದ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ. ನೀರಿನ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ HAನಲ್ಲಿ ನಡೆದಿದೆ. ಆಟ ಆಡುತ್ತಿದ್ದ ಬಾಲಕಿಯನ್ನು ನೋಡದೆ ಟ್ಯಾಂಕರ್ ಚಲಾಯಿಸಿದ ಪರಿಣಾಮ ದುರಂತ ಸಂಭವಿಸಿದೆ. ಕೆಡಿಪಿ ಸಭೆಗೆ ಗೈರಾದ ಮಹಿಳಾ ಅಧಿಕಾರಿ ಬಗ್ಗೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ತುಚ್ಛವಾಗಿ ಮಾತನಾಡಿದ್ದಾರೆ. ಸಭೆಗೆ ಬನ್ನಿ ಅಂದರೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾರೆ. ಮಾಮೂಲು ಪಡೆಯುವಾಗ ಕಲೆಕ್ಷನ್ ಮಾಡುವಾಗ ಇರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನಸ್ತೇಶಿಯಾ ನೀಡಿ ಪತ್ನಿಯನ್ನು ಹತ್ಯೆಗೈದು ಸಹಜ ಸಾವು ಅಂತ ಬಿಂಬಿಸಿದ್ದ ವೈದ್ಯನನ್ನು ಬೆಂಗಳೂರಿನ ಮಾರತಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈತ ತನ್ನ ಪತ್ನಿ ಕೃತಿಕಾ ರೆಡ್ಡಿಗೆ ಅನಸ್ತೇಶಿಯಾ ನೀಡಿ ಆಕೆಯ ತವರು ಮನೆಯಲ್ಲೇ ಕೊಂದಿದ್ದ. ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 61 ನಕ್ಸಲರು ಶರಣಾಗಿದ್ದಾರೆ. 9 ರೈಫಲ್ಗಳು ಮತ್ತು 7 AK-47, 54 ಶಸ್ತ್ರಾಸ್ತ್ರಗಳೊಂದಿಗೆ ನಕ್ಸಲರು ಶರಣಾಗಿದ್ದಾರೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೊನೆಗೂ ತಮ್ಮ ಮದುವೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡೋದಾಗಿ ಹೇಳಿದ್ದಾರೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.